ओम शांति। आज का मुरली तारीख अप्रैल 2, 2025। मीठे बच्चे, इस पुरानी पतित दुनिया से तुम्हारा बेहद का वैराग्य चाहिए, क्योंकि तुम्हें पावन बनना है। तुम्हारी चढ़ती कला से सबका भला होता है। ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಈ ಹಳೆಯ ಪತಿತ ಜಗತ್ತಿನಿಂದ ನೀವು ಬೇಹದ್ದಿನ ವೈರಾಗ್ಯಗಳಾಗಬೇಕು. ಯಾಕೆ ಅಂದರೆ ನೀವೀಗ ಪಾವನ ಆಗಬೇಕು. ನೀವು ಏರುವ ಕಲೆಗೆ ಹೋಗಬೇಕಾಗಿದೆ. ನಿಮ್ಮದು ಏರುವ ಕಲೆಯಿಂದ ಎಲ್ಲರಿಗೂ ಸಹ ಶಕ್ತಿ ಸಿಗುತ್ತೆ. ಪ್ರಶ್ನೆ, ಕಹಾ ಜಾತಾ ಹೈ ಆತ್ಮ ಅಪ್ನಾ ಹಿ ಶತ್ರು अपना ही मित्र, सच्ची मित्रता क्या है? ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ. ಒಂದು ಮಾತು ಹೇಳಲಾಗ್ತದೆ, ನಿಮಗೆ ನೀವೇ ಶತ್ರು, ನಿಮಗೆ ನೀವೇ ಮಿತ್ರರು ಅಂತ. ಹಾಗಾದರೆ ಶತ್ರು ಅಂದರೆ ಯಾರು, ಮಿತ್ರರು ಅಂದರೆ ಯಾರು? ಉತ್ತರ, ಏಕ್ ಬಾಪ್ ಕಿ ಶ್ರೀಮತ್ ಪರ್ ಸದಾ ಚಲತೆ ರಹನಾ ಯಹಿ ಸಚ್ಚಿ ಶ್ರೀಮತ್ ಹೈ, ಯಹಿ ಮಿತ್ರತಾ. ಬಾಬಾ ತಿಳಿಸ್ತಿದ್ದಾರೆ. ಉತ್ತರ ಹೇಳ್ತಾನೆ ಬಾಬಾ, ನಮಗೆ ನಾವೇ ಮಿತ್ರತ್ವ ಬಯಸೋದು. ಮಿತ್ರತ್ವ ಅಂದರೆ ಏನು ಅಂತಂದರೆ, ಒಬ್ಬ ಶಿವ ತಂದೆಯ ಶ್ರೀಮತದಂತೆ ಸದಾ ನಡೀತಾ ಇರಬೇಕು. ಇದು ನಮಗೆ ನಾವೇ ಮಿತ್ರತ್ವವನ್ನು ಬೆಳೆಸಿಕೊಂಡ ಹಾಗೆ ಸತ್ಯವಾಗಿರುವಂತಹ ಮಿತ್ರ. ಸಚ್ಚಿ ಮಿತ್ರತಾ ಹೈ ಏಕ್ ಬಾಪ್ ಕೋ ಯಾದ್ ಕರ್ ಪಾವನ್ ಬನ್ನ. ಸತ್ಯ ಮಿತ್ರ ಅಂದರೆ ಒಬ್ಬ ತಂದೆಯ ನೆನಪು ಮಾಡಿ ಪಾವನ ಆಗೋದು, ಒಬ್ಬ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳೋದು. ಯಹ ಮಿತ್ರತಾ ಕರ್ನೆಗೆ ಯುಕ್ತಿ ಬಾಪ್ ಹಿ ಬದಲಾತೆ ಹೇ. ಇಂತಹ ನಮಗೆ ನಾವೇ ಮಿತ್ರ ಸಂಪಾದನೆ ಮಾಡಿಕೊಳ್ಳುವಂತಹ ಒಂದು ಕಲೆಯನ್ನು ಬಾಬಾ ತಿಳಿಸಿಕೊಡ್ತಾರೆ. ಸಂಗಮ ಯುಗ ಪರ್ ಹಿ ಆತ್ಮ ಅಪ್ನಾ ಮಿತ್ರ ಬಂತೆ ಹೇ. ಸಂಗಮ ಯುಗದಲ್ಲಿಯೇ ಆತ್ಮ ತನಗೆ ತಾನು ಮಿತ್ರತ್ವವನ್ನು ತೆಗೆದುಕೊಳ್ಳುತ್ತೆ, ಮಿತ್ರವಾಗುತ್ತೆ. ಆಜ್ ಕಾ ವರದಾನ, वरदान से पहले धारणा के लिए मुख्य पॉइंट्स। पहले पॉइंट है, गायन व पूजन योग्य बनने के लिए पक्का वैष्णव बनना है। खान पान की शुद्धि के साथ साथ पवित्र रहना है। इस वैल्यूबल जीवन में सर्विस कर बहुतों को जीवन श्रेष्ठ बनाना है. ಬಾಬಾ ತಿಳಿಸ್ತಾ ಇದ್ದಾರೆ, ಧಾರಣೆಗೋಸ್ಕರ ಮುಖ್ಯ ಸಾರ ಅಂತ 2 ಪಾಯಿಂಟ್ ಇರ್ತದೆ. ಅದರಲ್ಲಿ ಮೊದಲನೇ ಪಾಯಿಂಟ್ ಆಗಿದೆ, ಗಾಯನಕ್ಕೂ ಮತ್ತು ಪೂಜೆಗೆ ಯೋಗ್ಯ ಆಗಲು ಪಕ್ಕ ವೈಷ್ಣವ ಆತ್ಮಗಳಾಗಬೇಕು. ನಿಮ್ಮ ಊಟ ಮಾಡುವಂಥ ಆಹಾರ, ಕುಡಿಯುವಂತಹ ನೀರು ಶುದ್ಧತೆ ಇರಬೇಕು, ಅದರ ಜೊತೆಗೆ ಪವಿತ್ರವಾಗಿ ಇರಬೇಕು. ಈ ಒಂದು ಅಮೂಲ್ಯವಾಗಿರುವಂತಹ ಜೀವನದಲ್ಲಿ ಸೇವೆ ಮಾಡಿ ನೀವು ಬಹಳ ಜನಗಳ ಜೀವನವನ್ನು ಶ್ರೇಷ್ಠ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. सेकंड पॉइंट धारणा, बाप के साथ ऐसा योग रखना है जो आत्मा ही लाइट बढ़ती जाएगी. ಬಾಬಾ ಹೇಳ್ತಾ ಇದ್ದಾರೆ, ತಂದೆಯ ಜೊತೆಗೆ ಇಂತಹ ಒಂದು ಯೋಗ ಇಟ್ಕೊಳ್ಬೇಕು. ಆತ್ಮದ ಒಂದು ಲೈಟು ಹೆಚ್ಚಿಸಿಕೊಳ್ಬೇಕು, ಆತ್ಮದ ಒಂದು ಜ್ಞಾನ ಯೋಗದ ಶಕ್ತಿ ಹೆಚ್ಚಿಸಿಕೊಳ್ಬೇಕು. कोई भी विकर्म कर लाइट कम नहीं करना. ವಿಕರ್ಮಗಳನ್ನು ಮಾಡಿದರೆ ಆತ್ಮದಲ್ಲಿ ಲೈಟ್ ಶಕ್ತಿ ಕಡಿಮೆ ಆಗುತ್ತೆ. ಅದಕ್ಕೆ ಅಂತಹ ಯಾವ ವಿಕರ್ಮ ಮಾಡಬಾರ್ದು, ಆತ್ಮದ ಶಕ್ತಿ ಕಡಿಮೆ ಆಗುವಂಥದ್ದು. ಅಪ್ನೇ ಸಾಥ್ ಮಿತ್ರತಾ ಕರ್ನಿ ಹೇ. ನಿಮಗೆ ನೀವೇ ಮಿತ್ರ ಆಗ್ರಿ ಅಂತ ಹೇಳ್ತಾರೆ ಬಾಬಾ. ವರದಾನ್, ಸ್ವಸ್ಥಿತಿ ಕಿ ಸೀಟ್ ಪರ್ ಸ್ಥಿತ್ ರಹ, ಪರಿಸ್ಥಿತಿಯೋಂ ಪರ್ ವಿಜಯ ಪ್ರಾಪ್ತ ಕರ್ನೆ ವಾಲೆ ಮಾಸ್ಟರ್ ರಚಿತಾ ಭವ. ಬಾಬಾ ಹೇಳ್ತಾ ಇದ್ದಾರೆ, ವರದಾನ, ಸ್ವಸ್ಥಿತಿಯ ಸೀಟ್ ಮೇಲೆ ಸೆಟ್ಟಾಗಿ ಪರಿಸ್ಥಿತಿಗಳೆನ್ನುವಂಥದ್ರಲ್ಲಿ ವಿಜಯಗಳನ್ನು ಗಳಿಸುವಂತಹ ಮಾಸ್ಟರ್ ರಚಯಿತ ಆಗ್ರಿ. ಸ್ವಸ್ಥಿತಿಯ ಸೀಟಿನ ಮೇಲೆ ಸೆಟ್ ಆಗಬೇಕು, ಪರಿಸ್ಥಿತಿಗಳ ಮೇಲೆ ವಿಜಯಗಳಾಗ್ರಿ, ಮತ್ತು ಮಾಸ್ಟರ್ ರಚಯಿತ ಆಗ್ರಿ. ಸ್ಲೋಗನ್, दृढ़ता कड़े संस्कारों को भी मोम की तरह पिघला अर्थात ख़त्म कर देती है. ಬಾಬಾ ಸ್ಲೋಗನ್ ಹೇಳ್ತಾ ಇದ್ದಾರೆ, ದೃಢತೆ ಎನ್ನುವಂಥದ್ದು ಎಂಥ ಕಠಿಣ ಸಂಸ್ಕಾರಗಳನ್ನು ಸಹ ಮೇಣದ ಬತ್ತಿ ಥರ ಕರಗಿಸಿಬಿಡ್ತದೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ.
अच्छा, ओम शांति।